ನೋಡಿ ಅದರಿಂದ ಅದಕ್ಕೆ ಆಗ್ಬೋದಲ್ವಾ? ಹಾಂ ಅದೇ ಕಾಪಿ. ನನಗೆ ಓಕೆ ಟೋಟಲ್ ಸರ್. 110 ಬರಬೇಕು. ಹೌದು ಸರ್, 110 ರುಪೀಸ್ ಬರುತ್ತೆ. ಹ್ಞೂ ಓಕೆನಾ? ಬರೀ ಕನ್ಫರ್ಮೇಷನ್ ಬುಕ್ಕಿಂಗ್ಸು ಚಿಕ್ಕಾಪಟ್ಟೆ ಕ್ಯಾನ್ಸಲ್ ಮಾಡ್ತಾರೆ. ಹೌದು ಸರ್, ಇವಾಗ ನೋಡಿ ಸುಮಾರು ಡ್ರೈವರ್ಸ್ ಕಡೆಯಿಂದ ಅದು ಆಲ್ರೆಡಿ ಅಪ್ಡೇಟ್ ಬಂದಿದೆ. ಕಸ್ಟಮರ್ಸ್ ಏನು ಅಲ್ಲ ಮಾಡ್ತಾ ನಾವು ಇದ್ದಾರೆ ಬುಕ್ಕಿಂಗ್ ಅಂದರೆ ನೋಡಿ, ನಾನು ಒಂದು ಸತಿ ನನಗೆ ಬುಕ್ಕಿಂಗ್ ನಾನು 1.5 ಕಿಲೋಮೀಟರ್ ಖಾಲಿ ಬಂದು ರೋಡ್ ಪಿಕಪ್ ಮಾಡಿದೆ. ಫೋನ್ ಮಾಡಿದೆ, 2 ಟೈಮ್ಸ್ ಫೋನ್ ಮಾಡಿದೆ. ಓಕೆ 2 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಸಿಗ್ನಲ್ ಕ್ರಾಸ್ ಮಾಡಿ, ಇವಾಗ ಡೈರಿ ಸರ್ಕಲ್ ಲೆಫ್ಟ್ ತಗೊಂಡ್ಬಿಟ್ಟು ಫೋರಮಿಂದ ಸಿಗ್ನಲ್ ಕ್ರಾಸ್ ಮಾಡಿ 4ನೇ ಬಿಲ್ಡಿಂಗ್ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಮಾಡಿದ್ರೆ ಏನು ಅರ್ಥ ಅದು? ಅಲ್ಲಿಂದ ಮತ್ತೆ ನಾನು ಟರ್ನ್ ಮಾಡೋಕ್ಕೂ ಜಾಗ ಇಲ್ಲ. ಇನ್ನೊಂದು ಪಿಕಪ್ಗೆ ಹೋಗೋಣ ಅಂದ್ರೆ 2 ಕಿಲೋಮೀಟರ್. ಡ್ರೈವರ್ಗೆ ಎಷ್ಟು ಲಾಸ್ ಆಗುತ್ತೆ? ನೀವು ಕಸ್ಟಮರ್ಗೆ ಫ್ರೀ ಬೆನಿಫಿಟ್ ಬಿಟ್ಟೋದ್ರಿಂದ ಡ್ರೈವರ್ಗಳು ಸಾಯ್ತಾ ಇದ್ದೀರಿ, ನಿಮ್ಮ ಕಂಪ್ನಿ ಸಾಯ್ತಾ ಇಲ್ಲ. ನಿಮ್ಮ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಯಲ್ಲಿ ನಿಂತ್ಕೊಂತೈತೆ. ನಾವು ಹಾಲಾಗಿ ಹೋಗಿ ಸಾಲಗಾರಾಗಿ ಸಾಯ್ತಾ ಇದೀವಿ ನಾವು. ಅದನ್ನ ಅರ್ಥ ಯಾಕೆ ಮಾಡ್ಕೊಂತ ಇಲ್ಲ ನೀವು ಕಂಪ್ನಿದವರು? ಏನು ಡ್ರೈವರ್ಗಳಂದ್ರೆ ಹುಚ್ಚಿನಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? 6 ತಿಂಗಳಿಂದ ಹೇಳ್ತಾ ಇದೀವಿ ಕ್ಯಾನ್ಸಲೇಷನ್ ಮಾಡಿ ಅಂತ. ಒಂದು ನಿಮಿಷ ಇರಿ. ಇವಾಗ ಕಾಲ್ ಮಾಡಿರೋದು ನಿಮ್ಮ ರೆಸಲ್ಯೂಷನ್ ಕೊಡೋಕೆ ಕಾಲ್ ಮಾಡಿರೋದು. ಸೊ ಇದೆಲ್ಲ ಹೇಳಕ್ ಹೌದ್ರಿ, ಎಲ್ಲ ಪ್ರಾಬ್ಲಮ್ ಇರೋದೇ ಹೇಳ್ತಾ ಇರೋದು. ನಿಮ್ಗೆ ಅಷ್ಟೊಂದು ತಾಳ್ಮೆ ಇಲ್ಲ. ನಮ್ಗೆ ಕಷ್ಟ ಕೊಡ್ತಾ ಇದ್ರಲ್ಲ, ನಮ್ಗೆ ಎಷ್ಟು ಕೋಪ ಬರಬೇಕು? ಓಕೆ ಸರ್, ಅರ್ಥ ಆಗಿದೆ. ಇವಾಗ ನೋಡಿ ಕಸ್ಟಮರ್ ಏನ್ ಮಾಡ್ತಾ ಇದ್ದಾರೆ, 2-3 ಆ್ಯಪ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಯಾರು ಬೇಗ ನೀವೊಂದು ಕ್ಯಾನ್ಸಲ್ ಮಾಡಿ 100 ರೂಪಾಯಿ ಪೆನಾಲ್ಟಿ ಹಾಕಿ. ಯಾಕೆ ಬುಕ್ ಮಾಡಿದ ತಕ್ಷಣ 100 ರೂಪಾಯಿ ಪೆನಾಲ್ಟಿ ಹಾಕಿ. ಅದೇ ತರ ಡ್ರೈವರ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೂ 100 ರೂಪಾಯಿ ಪೆನಾಲ್ಟಿ ಹಾಕಿ. ಡ್ರೈವರ್ಗೂ ಹಾಕಿ ನೀವು. ನಾವ್ ಹೇಳ್ತಾ ಇದ್ವಿ ಡ್ರೈವರ್ ಕೂಡ ಹಾಕ್ರಿ. ಎಲ್ಲಾರು ಪರಂಪಕ್ ನನ್ನ ಮಕ್ಳು ಇರ್ತಾರ, ಡ್ಯೂಟಿ ಬೇಕಂದ್ರೆ ತಗೊಂತಾರ, ಇಲ್ಲಾಂದ್ರೆ ಇಲ್ಲ. ನಾವು ಬೇಕಂದ್ರೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ತೀವಿ, ನಾವು ಹೋಗಿ ಇಷ್ಟ ಇಲ್ಲ ಅಂದ್ರೆ. ಆದ್ರೆ ಕಸ್ಟಮರ್ ತರ ವೆಯ್ಟ್ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳಿದ ಮೇಲೆ ವೆಯ್ಟ್ ಮಾಡಿ ನಾವು ಕ್ಯಾನ್ಸಲ್ ಮಾಡೋದಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಡ್ರೈವರ್ ಹೋಗಕ್ಕೆ ಅಲ್ಲಿ ಜಾಗ ಇಲ್ಲ, ಟ್ರಾಫಿಕ್ ಜಾಮ್ ಇತ್ತು, ಇಲ್ಲ ಅಲ್ಲಿ ಹೋಗಕ್ ಆಗೋದಿಲ್ಲ ಅಂದ ತಕ್ಷಣ ಕ್ಯಾನ್ಸಲ್ ಮಾಡ್ತೀವಿ ನಾವು. ಓಕೆ ಸರ್, ಅದಾಯ್ತು. ಸೊ ಈ ಫೀಡ್ಬ್ಯಾಕ್ ನಾನು ತಗೊಳ್ತಾ ಇದ್ದೀನಿ. ನೀವು ಕ್ಯಾನ್ಸಲೇಷನ್ ಫೀಸ್ ನೀವು ಆ್ಯಡ್ ಮಾಡೋ ಗಂಟ ನಾವು ಡ್ಯೂಟಿನೇ ಮಾಡಲ್ಲ, ಲಾಗೌಟೇ ಮಾಡಕ್ ಕೊಡ್ತೀನಿ ನಾನು. ಅದು ನಿಮ್ಮ ಮೇಲೆ ಇರೋದು ಸರ್, ನಮ್ಮ ಕಡೆಯಿಂದ ಏನಿಲ್ಲ ಬಿಡಿ. ಯಾಕಂದ್ರೆ ಫಸ್ಟ್ ಆಟೋ ಅಂತ ಬಂದ್ರಿ, ಆಮೇಲೆ ಇವಾಗ 2 ವೀಲರ್ ಬಿಡ್ತಾ ಇದ್ದೀರಾ, ಸ್ವಂತ ಎಲೆಕ್ಟ್ರಿಕಲ್ ವೆಹಿಕಲ್ ಬಿಡ್ತಾ ಇದ್ರೆ ನಿಮ್ಗೆ. ಬೇರೆ ಕಡೆ ಲಾಂಚ್ ಮಾಡಿದ್ರಲ್ವಾ, ಹೈದರಾಬಾದ್ ತೆಲಂಗಾಣ ಸೈಡ್ ಎಲ್ಲ. ಅದು ನಿಮ್ ಬೇಕಾಗಿಲ್ಲಲ್ಲ ಸರ್? ಅದು ಅಲ್ಲಲ್ಲ, ಎಲ್ಲಾದ್ರೇನ್ರಿ? ಅಲ್ಲ ಎಲ್ಲಾದ್ರೇನು ಒಂದ್ ನಿಮಿಷ ಅಲ್ಲಿ ಡ್ರೈವರ್ಗಳು ತಾನೆ, ಅಲ್ಲಿ ಡ್ರೈವರ್ಗಳು ಜೀವನ ಹಾಳು ಮಾಡ್ತಿದ್ರಲ್ಲ. ಯಾವ ಗೌರ್ಮೆಂಟ್ ಅಲ್ಲಿ 2 ವೀಲರ್ ಯಾವ ಗೌರ್ಮೆಂಟ್ ಅಲ್ಲಿ 2 ವೀಲರ್ ಇಲ್ಲ ರೀ. ಯಾರು 2 ವೀಲರ್ ಇನ್ನೂ ಲಾಂಚೇ ಮಾಡಿಲ್ಲ. ಎಲ್ಲರೂ ಕೆಲಸ ಮಾಡ್ತಾರೆ. ನೀವು ನಮ್ಮ ಚಾಲಕರಿಗೋಸ್ಕರ ಮಾಡ್ತಾ ಇದೀವಿ ಅನ್ಬೇಡ. ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಆಟೋಕ್ಕೆ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಮಾಡ್ತಿದ್ರಲ್ಲ. ನಾಳೆ ಇಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ? ಕರ್ನಾಟಕ ಬರಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲಿ ಎಲ್ಲೋ ಮಾಡೋರು ನಾಳೆ ಇಲ್ಲಿ ಮಾಡ್ತೀರಾ? ವಿಡಿಯೋ ಬಿಟ್ಟು ನೋಡ್ಕೊಳ್ಳಿ ಸರ್ ಒಂದ್ಸತಿ ಆ್ಯಪ್ ಅಲ್ಲಿ. ಆ್ಯಪ್ ನ ಟೆಸ್ಟ್ ಮಾಡಿ ಫಸ್ಟ್. ಸರ್ ನಮಗೂ ಗೊತ್ತಿದೆ, ನಾವ್ ಹೇಳ್ತಾ ಇರೋದು ಆ್ಯಪ್ ಅಲ್ಲಿ ನೀವು ಕೇಳ್ತಾ ಇದ್ದೀರಲ್ಲ, ಅದು ಏನ್ ಸುಮ್ಮನೆ ಡಮ್ಮಿ ಅಲ್ಲ, ಡಮ್ಮಿ ಅದು ಯಾರಂತಾನೆ ಗೊತ್ತಿಲ್ಲ. ಸುಮ್ಮನೆ ಡಮ್ಮಿ 2 ನಿಮಿಷ ಬಿಟ್ಬಿಟ್ಟಿದ್ದೀರಾ. ಅಲ್ಲಿರೋ ಡ್ರೈವರ್ಗಳು ಹಾಳಾಗೋದ್ರೆ ಪರವಾಗಿಲ್ವಾ? ಅಲ್ಲಿರೋರು ಜನತೆ ಊಟ ಮಾಡ್ಕೊಳಕ್ತಾನೆ ಎಲ್ಲ ಬಡ್ ವೆಹಿಕಲ್ ತಗೊಂತಾರೆ ಸರ್. ಅದನ್ನೆಲ್ಲ ನಿಮ್ಗೆ ಯಾಕೆ ಸರ್? ಅದೆಲ್ಲ ಹೌದ್ರಿ, ನಾಳೆ ಅಲ್ಲಿ ಮಾಡೋದು ನಾಳೆ ಇಲ್ಲಿನೂ ಮಾಡ್ತೀರಾ? ಇವಾಗ ಇಲ್ಲಿ ಇದೀರಲ್ಲ ನೀವು, ರೈಟ್? ಹ್ಞೂ ಸ್ವಾಮಿ, ಹೌದು. ನಾನು ಹೇಳ್ತಾ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ನಾನು ವಿಡಿಯೋ ಪ್ರಶ್ನೆ ನ್ಯಾಯ ಕೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನೀವು ತಪ್ಪು ಮಾಡಿದೀವಾ? ನೀವು ಅದನ್ನೇ ಮಾಡ್ತಾರೆ. ಇವಾಗ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ಬಂದು ಇದೀ ಒಂದ್ ನಿಮಿಷ. ಬೆಳಗ್ಗೆ ಟೈಮ್ ಅನ್ನ ನಾವು 24 hours ಆನ್ ಮಾಡಿಕ್ಕಿದೀವಿ. ಬೆಳಗ್ಗೆಯಿಂದ ಬುಕಿಂಗ್ಸೇ ಬಂದಿಲ್ಲ. ಅಲ್ಲ ನಿಮ್ಮ ಲೀಸ್ ಗಾಡಿಗಳಿಗೆ ಬುಕಿಂಗ್ಸ್ ಕೊಡ್ತೀರಾ, ನಮಗೆಲ್ಲ ಬುಕಿಂಗ್ಸ್ ಕೊಡಲ್ಲ. ಇವಾಗ ಸಾಯಂಕಾಲ ಟೈಮ್ ಪೀಕ್ ಟೈಮ್ ಅಲ್ಲಿ ಬೇಜಾನ್ ಬುಕಿಂಗ್ಸ್ ಬರ್ತವೆ, ಅದು ಎಲ್ಲರಿಗೂ ಕೊಡ್ತಾ ಇದ್ದೀರಾ ನೀವು. ಒಂದ್ ನಿಮಿಷ ಇರಿ. ಇದೆಲ್ಲ ಮಾತಾಡಕ್ಕಿದ್ರೆ ನೀವು ಆಫೀಸ್ ಬಂದ್ ಮಾತಾಡಿ. ನಾನು ಏನ್ ಕಾಲ್ ಮಾಡಿದ್ರೆ ಅಷ್ಟು ತಿಳ್ಕೊಳ್ಳಿ. ನೀವ್ ಏನ್ ಅದೇ ಇದಕ್ಕೆ ಕಳ್ಸಿ. ಓಕೆ, ಅಷ್ಟು.